ಧನವಶೀಕರಣ ಆಗಬೇಕಾ? ಯಾವಾಗಲೂ ದುಡ್ಡು ಸದಾ ನಿಮ್ಮ ಕೈಯಲ್ಲಿರಬೇಕಾ? ಹಾಗಾಗಿ ಹಬ್ಬದ ದಿನ ಈ ಒಂದು ಯಂತ್ರವನ್ನು ಮಾಡಿ ಇಟ್ಕೊಳ್ಳಿ. ಖಂಡಿತವಾಗ್ಲೂ ಸದಾ ನಿಮಗೆ ದುಡ್ಡು ಕೈಯಲ್ಲಿರುತ್ತೆ. ಅದು ಏನು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿನಯ್ ಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ. ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಫಾಲೋನ ಮಾಡ್ಕೊಳ್ಳಿ. ನೋಡಿ, ಧನವಶೀಕರಣ ಯಾವಾಗಲೂ ನಿಮಗೆ ದುಡ್ಡು ಬರ್ತಾ ಇರಬೇಕು ಅಂತಂದರೆ, ದುಡ್ಡು ಸದಾ ನಿಮ್ಮ ಕೈಯಲ್ಲಿ ನಿಲ್ಲಬೇಕು ಅಂತಂದರೆ ಒಂದು ಯಂತ್ರ ನಿಮಗೋಸ್ಕರ ಕೆಲಸ ಮಾಡ್ತಾ ಇರಬೇಕು. ಇವಾಗ ತುಂಬ ಸೆಕೆ ಆಗುತ್ತೆ, ಅವಾಗ ಏನು ಮಾಡ್ತೀರಾ? ಫ್ಯಾನ್ ಹಾಕ್ಕೋತೀರಾ ಅಲ್ವಾ? ಫ್ಯಾನಿಂದ ನಿಮಗೆ ಸೆಕೆ ಅನ್ನುವಂಥದ್ದು ನಿವಾರಣೆ ಆಗ್ತಾ ಬರುತ್ತೆ. ಅದೇ ರೀತಿ ನೀವು ಒಂದು ಯಂತ್ರವನ್ನು ಇಟ್ಕೋತು ಅಂತಂದರೆ ಸದಾ ನಿಮಗೆ ದುಡ್ಡು ಬರ್ತಾನೆ ಇರುತ್ತೆ. ನೀವು ಒಂದು ಕಡೆಯಿಂದ ಒಂದು ಪ್ಲೇಸ್ಗೆ ಹೋಗಬೇಕು ಅಂತ ಯಂತ್ರದ ಸಹಾಯ ಬೇಕು. ಅಂದರೆ ಕಾರು, ಬಸ್ಸು, ಲಾರಿ, ಸೈಕಲ್, ಏನೋ ಒಂದು ಯಂತ್ರ ಅನ್ನೋಂಥದ್ದು ಬೇಕು. ಅದೇ ರೀತಿ ನಿಮ್ಮ ಒಂದು ಹಣಕಾಸಿಗೂ ಕೂಡ ನೀವು ಮನೆಯಲ್ಲೇ ಸುಲಭವಾಗಿ ಮಾಡಿಕೊಳ್ಳುವಂಥ ಒಂದು ಯಂತ್ರ ಬೇಕೇ ಬೇಕು ಅಂತಲ್ಲ. ಮತ್ತು ಯಾರ್ಯಾರಿಗೆ ಒಳ್ಳೇದಾಗಬೇಕು ಅಂದ್ಕೊಂಡಿದ್ದೀರಿ, ಯಾರು ಧನವಶೀಕರಣ ಆಗಬೇಕು ಅಂತ ಅಂದ್ಕೊಂಡಿದ್ದೀರೋ ಅವರು ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ. ಅಮ್ಮ ಮಹಾಲಕ್ಷ್ಮಿ, ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ನನಗೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ. ನಾನು ಸಂಕಲ್ಪವನ್ನು ಮಾಡ್ತೀನಿ, ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಅಂತಲ್ಲ. ನೀವು ಏನು ಮಾಡಬೇಕು ಅಂತಂದರೆ, ನೀವು ಒಂದು ಲಕ್ಷ್ಮಿಯ ವಿಗ್ರಹವನ್ನು ತೆಗೆದುಕೊಳ್ಳಿ. ಮತ್ತು ಲಕ್ಷ್ಮಿ ಬೆಳ್ಳಿದಾರು ಪರವಾಗಿಲ್ಲ, ಹಿತ್ತಾಳೆದಾದರೂ ಪರವಾಗಿಲ್ಲ, ಯಾವುದೊಂದು ಒಂದು ಲಕ್ಷ್ಮಿಯ ವಿಗ್ರಹವನ್ನು ಇಟ್ಕೊಳ್ಳಿ. ಈ ಲಕ್ಷ್ಮಿಯ ವಿಗ್ರಹವನ್ನು ಇಟ್ಕೊಂಡು ಎಷ್ಟು ದೊಡ್ಡದಾದರೂ ಪರವಾಗಿಲ್ಲ, ಅದಕ್ಕೆ ಕೆಳಗಡೆ ನೀವೊಂದು ಯಂತ್ರವನ್ನು ಬರೆದಿಡಿ. ಇದನ್ನು ತಾಮ್ರದ ತಗಡಿನಲ್ಲಿ ಬರೆದು ಇಡಬೇಕಾಗತ್ತೆ. ಇಡ್ತು ಅಂತಂದರೆ ತುಂಬ ಅನುಕೂಲ ಆಗುತ್ತೆ. ಏನು ತಾಮ್ರದ ತಗಡಲ್ಲಿ ಅಂತ ನೋಡೋದಾಯಿತು ಅಂತಂದರೆ, ಒಂದು ತಾಮ್ರದ ತಗಡ್ಕೊಂಡು ನಿಮ್ಮ ವಿಗ್ರಹ ಎಷ್ಟು ಚಿಕ್ಕಿದೆಯೋ ಅಷ್ಟು ಅಗಲ ನೋಡಿ. ಎಕ್ಸಾಂಪಲ್, ಇಷ್ಟುದ್ದ ವಿಗ್ರಹ ಐತೆ ಅಂದರೆ ಇಷ್ಟುದ್ದ ತಾಮ್ರದ ತಗಡನ್ನು ತೆಗೆದುಕೊಳ್ಳಿ. ಇಷ್ಟು ದೊಡ್ಡದಿತ್ತು ಅಂತಂದರೆ ಮಿನಿಮಮ್ ಒಂದು ಇಷ್ಟು ಸ್ಕ್ವೇರ್ ಫೀಟ್, ಇಷ್ಟೊಂದು ಮಿನಿಮಮ್ ಚಿಕ್ಕದು ಒಂದು ಇದನ್ನು ನೀವು ತೆಗೆದುಕೊಳ್ಳಿ. ಅದರ ಮೇಲೆ ನೀವು ವಿಗ್ರಹ ಎಷ್ಟಿದೆ, ತುಂಬ ಚಿಕ್ಕದು ಅಂತಂದು ಕಡ್ಡಿಪಟ್ಟಿಗೆ ಎಷ್ಟೋ ನೀವು ತಾಮ್ರದ ತಗಡನ್ನು ತೆಗೆದುಕೊಳ್ಳಿ. ಅದನ್ನು ನೀವೇನು ಮಾಡಬೇಕು ಅಂದರೆ ಅಶ್ವಿನ್ ಮಂಡಲ ಅಂತ ಹೇಳ್ತಾರೆ. ಯಾಕಂದರೆ ನೀವು ಒಂದು ದುಡ್ಡು ಅಷ್ಟು ಸುಲಭವಾಗಿ ಬರೋದಿಲ್ಲ. ದುಡ್ಡು ಸುಲಭವಾಗಿ ಬರಬೇಕು ಅಂದರೆ ನಾನಾ ರೀತಿಯಾದ ಅಡೆತಡೆಗಳು ಆಗ್ತಾನೆ ಇರ್ತವೆ. ಅದಕ್ಕೋಸ್ಕರ ಏನು ಮಾಡಬೇಕು ಅನ್ನೋಂಥ ವಿಚಾರ ನೋಡೋದಿತ್ತು ಅಂತಂದರೆ, ಇದರಿಂದ ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿರ್ತದೆ. ಗುರುಗಳೇ, ದುಡ್ಡು ನೀರು ಥರ ಖರ್ಚಾಗಿದೆ, ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ಅಂತ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾಯಿತು ಅಂದರೆ, ಅದು ಎಂಥದೇ ಹಣಕಾಸಿನ ಸಮಸ್ಯೆ ಇದ್ದರೂ 3 ಅಮಾವಾಸ್ಯೆ ಕಳೆದ 6 ತಿಂಗಳಿಗೆ ಬಗೆಹರಿದು ನೀವು ಸೈಟ್ ತೆಗಿತೀರಾ, ಮನೆ ಕಟ್ತೀರಾ, ಸಾಲ ಸೋಲಗಳೆಲ್ಲ ತೀರಿಸಿ ಕೆಲವೇ ತಿಂಗಳಲ್ಲಿ ಶ್ರೀಮಂತರಾಗ್ತೀರಾ, ಕೆಲವೇ ವರ್ಷಗಳಲ್ಲಿ ಕೋಟ್ಯಾಧಿಪತಿಗಳಾಗ್ತೀರಾ. ಇದರಲ್ಲಿ 2 ಮಾತಿಲ್ಲ. ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲ್ಗೆ ಸುತ್ತಕ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದೇನಿಲ್ಲ. ಇಟ್ಟರೆ ಸಹ ಕೆಲಸ ಆಗುತ್ತೆ. ದೇವ್ರಮಲ್ಲಾರು ಇಡ್ಬೋದು, ಬೀರುನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ. ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ. ಈ ಒಂದು ವರ್ಷ ಯಾರ್ಯಾರು ಈ ಒಂದು ಅಷ್ಟಲಕ್ಷ್ಮಿ ಯಂತ್ರವನ್ನು ತೆಗೆದುಕೊಂಡು ಅದು ಪ್ರತಿಷ್ಠಾಪನೆ ಮಾಡ್ತೀವಿ, ಯಾರು ತೆಗೆದುಕೊಂಡು ಒಂದು ತಟ್ಟೆ ಮೇಲೆ ಅವರೆಕಾಳು ಇಟ್ಟು ಅವರೆಕಾಳ ಮೇಲೆ ಈ ಒಂದು ಯಂತ್ರವನ್ನು ಇಟ್ಟು ಪೂಜೆಯನ್ನು ಮಾಡಿ, ಈ ಒಂದು ಯಂತ್ರ 10 ಯಂತ್ರ ಪವರ್ ಏನಿರುತ್ತೋ ಆ ಒಂದು ಪವರ್ ಈ ಒಂದು ಯಂತ್ರದಲ್ಲೇ ಕೂಡ ನಿಮಗೆ ಬರುತ್ತೆ. ಬೇಗ ನೀವು ಶ್ರೀಮಂತರಾಗ್ತೀರಾ, ಬೇಗ ಕೋಟ್ಯಾಧಿಪತಿಗಳಾಗ್ತೀರಾ. ಯಾರ್ಯಾರು ಈ ಒಂದು ಟೈಮಲ್ಲಿ ತಗೋತಿರೋ ಅಷ್ಟಲಕ್ಷ್ಮಿ ಯಂತ್ರವನ್ನು ತೆಗೆದುಕೋತೀರೋ ಅವ್ರಿಗೆ ಶತ್ರುಬಾಧೆ ನಿವಾರಣೆ ಯಂತ್ರವನ್ನು ಕೊಡ್ತೀವಿ. ಈ ಶತ್ರುಬಾಧೆ ನಿವಾರಣೆ ಯಂತ್ರವನ್ನು ಮನೆಯಲ್ಲಿಟ್ಟು ಪೂಜೆ ಮಾಡಿದ್ದೇ ಆಯಿತು ಅಂತ ನಿಮ್ಮ ಶತ್ರುಗಳು ನಿಮ್ಮ ಮಂಡಿ ಊರಿ ನಿಮಗೆ ಕ್ಷಮೆ ಕೇಳ್ತಾರೆ. ಶತ್ರುಗಳ ಸಂಪೂರ್ಣ ನಾಶ ಆಗ್ತಾರೆ. ಶತ್ರುಗಳು ನಿಮ್ಮ ಅಪ್ಪಿತಪ್ಪಿ ನಿಮ್ಮ ಸುತ್ತಮುತ್ತನೂ ಕೂಡ ಸುಳಿಯೋದಿಲ್ಲ. ಈ ಒಂದು ಶತ್ರುಬಾಧೆ ನಿವಾರಣೆಯನ್ನು ಯಾರ್ಯಾರು ಅಷ್ಟಲಕ್ಷ್ಮಿ ಅಂತ ತಗೋತಿರೋ ಅವ್ರಿಗೆ ಉಚಿತವಾಗಿ ನಾವು ಕೊಡ್ತಾ ಹೋಗ್ತೀವಿ. ಈ ದುಡ್ಡು ಸಾಮಾನ್ಯವಾಗಿ ಬರೋದಕ್ಕೆ ತಡೆಗಳಾಗುತ್ತೆ. ಅದಕ್ಕೆ ಕೇತು ಏನೇ ಮಾಡಿದ್ರೂ ಕಟ್ ಮಾಡ್ತಾ ಇರ್ತಾನೆ. ಆ ಕೇತುಗೆ ಅಧಿಪತಿ ಯಾರು ಅಂತಂದರೆ ಗಣಪತಿ. ಗಣಪತಿಯ ಒಂದು ವಿಶೇಷವಾದಂಥ ಮಂಡಲ ಯಾವುದು ಗೊತ್ತಾ? ಅದೇ ಅಶ್ವಿನ್ ಮಂಡಲ. ಅಶ್ವಿನ್ ಮಂಡಲ ಅಂದರೆ ನಿಮಗೆ ತೋರಿಸ್ತೀನಿ. ಇದೇ ಅಶ್ವಿನ್ ಮಂಡಲ ಕಾಣಿಸ್ತಾ ಇದೆಯಾ? ಇದು ಸುಮ್ಮನೆ ಒಂದು ಸ್ಟಾರ್ ಬರೆಯುವಂಥದ್ದು, ಸುಲಭವಾಗಿ ಬರೀಬೋದು. ಇದು ನೀವು ಏನಾಗುತ್ತೆ ಅಂತ ಇದನ್ನು ಬರೆದು ಇದರ ಮಧ್ಯದಲ್ಲಿ ಶ್ರೀಮ್ ಅಂತ ಬರೀರಿ. ಶ್ರೀಮ್ ಅಂತ ಬರೆದು ಇದನ್ನು ನೀವೇನು ಮಾಡಬೇಕು ಅಂತಂದರೆ ವಿಗ್ರಹದ ಕೆಳಗಡೆ ನೀವು ಅದನ್ನು ಇಟ್ಟು ಅದರ ಮೇಲೆ
ವಿಗ್ರಹ ಅದನ್ನು ಇಟ್ಟು ಅದರ ಮೇಲೆ ವಿಗ್ರಹವನ್ನು ಇಡಿ. ನೋಡಿ, ಇದು ಸದಾ ಇರಬೇಕು. ಇದು 6 ತಿಂಗಳಿಗೊಂದು ಸರಿ ಚೇಂಜ್ ಮಾಡ್ತಾ ಇರಬೇಕು. ವಿಶೇಷವಾಗಿ ನೀವು ಚೇಂಜ್ ಮಾಡ್ತು ಅಂತಂದರೆ ಖಂಡಿತವಾಗ್ಲೂ ಇದ್ರ ವಿಶೇಷವಾದಂಥ ಪ್ರತಿಭೆ ನಿಮ್ಗೆ ಯಾವಾಗಲೂ ದುಡ್ಡು ಬರ್ತಾನೆ ಇರುತ್ತೆ. ಆ ಒಂದು ಯಂತ್ರ ಆ ಒಂದು ವಿಗ್ರಹಕ್ಕೆ ಎನರ್ಜಿಯನ್ನು ಕೊಟ್ಟು ನೀವು ಏನೇ ಒಂದು ಕೇಳ್ಕೊತು ಅಂತ ದುಡ್ಡು ಬರುತ್ತೆ. ನೀವು ಫಸ್ಟ್ ನೀವೇ ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡ್ತೀರ, ದುಡ್ಡು ಹೆಂಗಾರು ಬಂದರೆ ಸಾಕಪ್ಪ ಅಂತೀರ. ಆ ದುಡ್ಡು ಅದು ಬರುತ್ತೆ, ಅದು ಆಕರ್ಷಣೆಯನ್ನು ಮಾಡುತ್ತೆ. ಗೊತ್ತಲ್ಲ, ಆ ಅಶ್ವಿನ್ ಮಂಡಲವನ್ನು ಬರೆದು ಶ್ರೀಂ ಬೀಜ ಮಂತ್ರವನ್ನು ಬರೆದು ಭಕ್ತಿಯಿಂದ ಶ್ರದ್ಧೆಯಿಂದ ಕೇಳ್ಕೊತು ಅಂತಂದರೆ ಸದಾ ಅದರೊಳಗಡೆ ಇಟ್ಬಿಡಿ. ಅದನ್ನು 6 ತಿಂಗಳಿಗೊಂದು ಸರಿ ಚೇಂಜ್ ಮಾಡಿ. ಇಲ್ಲ ಅಂತಂದರೆ ನೀವು ವರ್ಷಕ್ಕೊಂದು ಸರಿ ಚೇಂಜ್ ಮಾಡಬಹುದು. ವರಮಹಾಲಕ್ಷ್ಮಿ ಹಬ್ಬದ ದಿನ ಬಂದು ನೀವು ಅದನ್ನು ಬರೆದು ಸಿಂಪಲ್, ತುಂಬ ಸರಳವಾಗಿರೋಂಥ ಯಂತ್ರವನ್ನು ಮನೆಯಲ್ಲೇ ಮಾಡಿಕೊಡುವಂಥ ಒಂದು ಅದ್ಭುತವಾದಂಥ ಒಂದು ವಿಧಾನ. ಮತ್ತು ಭಾರತದ ಎಲ್ಲ ಪುಣ್ಯಕ್ಷೇತ್ರಗಳ ದರ್ಶನ ಮಾಡಬೇಕು ಅನ್ಕೊಂಡಿದ್ದೀರಾ? ವಿನಯ್ ಯೋಗಿ ಗುರೂಜಿಯವರ ಮಾರ್ಗದರ್ಶನದಲ್ಲಿ ಮಾಡಿ. ಆಗ ಕೋಟಿ ಜನ್ಮದ ಪುಣ್ಯ ಸಿಗುತ್ತೆ. ಆಧ್ಯಾತ್ಮದ ವಿಚಾರ, ಯಂತ್ರ, ಮಂತ್ರ, ತಂತ್ರ ಎಲ್ಲದರ ಬಗ್ಗೆ ತಿಳ್ಕೋಬಹುದು. ಅದಕ್ಕಾಗಿ ಗುರೂಜಿಯವರೇ ಆಯೋಜನೆ ಮಾಡಿರುವ ಆಧ್ಯಾತ್ಮ ಪಯಣಕ್ಕೆ ಬನ್ನಿ. ಈ ಒಂದು ಟೂರು ಫ್ಲೈಟ್ ಪ್ಯಾಕೇಜ್ ಆಗಿರುತ್ತೆ. ಟೂರ್ನಲ್ಲಿ ಓಡಾಡೋದಕ್ಕೆ ಲಕ್ಸುರಿ ವಾಲ್ವೋ AC ಬಸ್ ಇರುತ್ತೆ. ಕನ್ನಡ ಟೂರ್ ಗೈಡ್, ಫೀಮೇಲ್ ಕ್ಯಾಪ್ಟನ್ ಇರ್ತಾರೆ. ಎಲ್ಲ ದೇವಸ್ಥಾನಗಳಲ್ಲೂ ಕೂಡ VIP ಎಂಟ್ರಿ ಟಿಕೆಟ್ ಇರುತ್ತೆ. 5 ಸ್ಟಾರ್ ಹೋಟೆಲ್ನಲ್ಲಿ ಅನ್ಲಿಮಿಟೆಡ್ ಫುಡ್, ಲಕ್ಸುರಿ ರೂಮು, ಉಚಿತವಾಗಿ ಟ್ರಾವೆಲ್ ಇನ್ಶೂರೆನ್ಸ್, ಕ್ಯಾಪು, ID ಕಾರ್ಡು, ಬ್ಯಾಜ್, ಸ್ಲಿಂಗ್ ಟ್ರಾವೆಲ್ ಬ್ಯಾಗು, ಕೀ ಚೈನ್, ಶಾಲು ಎಲ್ಲವನ್ನ ಕಾಂಪ್ಲಿಮೆಂಟ್ರಿಯಾಗಿ ಕೊಡ್ತಾ ಇದ್ದೀವಿ. ಪ್ರತಿ ತಿಂಗಳು ಗ್ರೂಪ್ ಟೂರ್ ಇರುತ್ತೆ. ಹೆಚ್ಚಿನ ಮಾಹಿತಿಗೆ ನಮ್ಮ ಆಫೀಸಿಗೆ ಕರೆ ಮಾಡಿ. ಆಧ್ಯಾತ್ಮ ಪಯಣಕ್ಕೆ ಭಾಗಿಯಾಗಿ. ಹಣ ಮತ್ತು ಜನವಶೀಕರಣದ ಆನ್ಲೈನ್ ಕ್ಲಾಸನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಯಾರ್ಯಾರು ಈ ಒಂದು ಆನ್ಲೈನ್ ಕ್ಲಾಸ್ಗೆ ಜಾಯ್ನ್ ಆಗಬೇಕು ಅಂತ ಅವ್ರ ಹೆಸರನ್ನ ಈ ಕೂಡಲೇ ಬರೆಸಿ. ಕೆಲವೇ ದಿನಗಳಲ್ಲಿ ನಾನು ಅದನ್ನು ಅನೌನ್ಸ್ ಮಾಡ್ತೀನಿ. ಆನ್ಲೈನರು ಅಟೆಂಡ್ ಮಾಡೋದು, ಆಫ್ಲೈನ್ ಬಂದು ಇಲ್ಲೇ ಅಟೆಂಡ್ ಮಾಡೋದು, ಊಟ ತಿಂಡಿ ವ್ಯವಸ್ಥೆಗಳೆಲ್ಲ ಇರ್ತವೆ. ಹಾಗಾಗಿ ಈ ಒಂದು ಆನ್ಲೈನ್ ಕ್ಲಾಸು ಮತ್ತು ಆಫ್ಲೈನ್ ಕ್ಲಾಸಸ್ಗೆ ನೀವು ಅಟೆಂಡ್ ಮಾಡಿ. ಯಾವ ರೀತಿ ಜನವಶೀಕರಣ, ವ್ಯಾಪಾರ ಅಭಿವೃದ್ಧಿ ಆಗಬೇಕು ಅನ್ನೋಂಥದ್ದನ್ನು ನಾನು ತಿಳಿಸ್ಕೊಡ್ತೀನಿ. ನಿಮಗೆ ಎಲ್ಲ ರೀತಿಯಂಥ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋದಕ್ಕೆ ನಿಮಗೆ ಹಣ ಮತ್ತು ಜನವಶೀಕರಣದ ಕ್ಲಾಸಸನ್ನು ಅಟೆಂಡ್ ಮಾಡಿ. ಯಾರ್ಯಾರು ಈ ಒಂದು ಕಾರ್ಯಕ್ರಮವನ್ನು ನೋಡಿರ್ತೀರೋ ಅವರೆಲ್ಲರಿಗೂ ಕೂಡ ಭಗವಂತ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಭಗವಂತನಕ್ಕೆ ನಾನು ಕೇಳ್ಕೊತೀನಿ. ಇನ್ನಷ್ಟು ವಿಚಾರಗಳ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ